ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ರಣ ಮಾಧ್ಯಮ ಇರ್ಬೋದು, ಎಲ್ಲ ಸ್ನೇಹಿತರಿಗೆ ನನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ಭಾಳಷ್ಟು ಜನ ಹಳೆಯ ಪತ್ರಕರ್ತರು ನನಗೆ ವೈಯಕ್ತಿಕವಾಗಿ ಪರಿಚಯ. ಹಿಂದೆ ಸಾಕಷ್ಟು ಹೋರಾಟಗಳಲ್ಲಿ ಇದ್ರ ಹೊಸ ಮುಖಗಳು ಸ್ವಲ್ಪ ಕಾಣ್ತಾ ಇರೋದ್ರಿಂದ ನಾನು ರಮೇಶ್ ಬಿದನೂರು ಅಂತೇಳಿ, ನಾನು ಪ್ರಸ್ತುತ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಂದಲೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಬಂಧಪಟ್ಟಂಥ ವಿಷಯ, ವಿಜಯಪುರ ನಗರದಲ್ಲಿ ಪ್ರತಿ ಮಳೆಗಾಲದಲ್ಲಿ ಆಗ್ತಕ್ಕಂತಹ ಮಳೆ ಬಂದು ಹೋದ ಮೇಲೆ ಏನೋ ಒಂದು ನೀರಿನ ಅವ್ಯವಸ್ಥೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ವೈಯಕ್ತಿಕವಾಗಿ ಕರೆದಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ವಿಜಯಪುರ ನಗರದ ದಕ್ಷಿಣ ಭಾಗದಲ್ಲಿ ಏನು ರಾಮನಗರ, ಕಣ್ಣನ್ ನಗರ, ಸರ್ದಾರ್ ವಲ್ಲಭಭಾಯಿ ಸರ್ಕಲ್ವರೆಗೆ ಏನು ಪ್ರತಿ ವರ್ಷ ಮಳೆಗಾಲದಲ್ಲಿ ವಿಜಯಪುರ ನಗರದ ದಕ್ಷಿಣ ಭಾಗ ಏನಿದೆ, ವಿಶೇಷವಾಗಿ ರಾಮನಗರ, ಕಣ್ಣನ್ ನಗರ ಹಾಗೂ ಸರ್ದಾರ್ ವಲ್ಲಭಭಾಯಿ ಸರ್ಕಲ್, ಬಿದ್ನೂರು ಪೆಟ್ರೋಲ್ ಪಂಪ್ವರೆಗೆ ಇರತಕ್ಕಂತಹ ವಿಜಯಪುರದ ದಕ್ಷಿಣ ಭಾಗ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಹಾನಿಗೆ ಒಳಪಡತಕ್ಕಂತಹ ಪ್ರದೇಶವಾಗಿದೆ. ಯಾಕಂದರೆ ಗ್ರಾವಿಟೇಷನಲ್ಲಿ ಆ ಒಂದು ಪ್ರದೇಶ ಎತ್ತರದಲ್ಲಿರುವುದರಿಂದ ಅಲ್ಲಿ ಬಂದಿರತಕ್ಕಂಥ ನೀರು ಸುಮಾರು ಒಂದು 3 ರಿಂದ 3.5 ಕಿಲೋಮೀಟರ್ ರೇಡಿಯಸ್ ನೀರು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ವೃತ್ತದವರೆಗೆ ಏನು ರಾಮನಗರದ ಹೊಸ ರಸ್ತೆ ಇದೆ, ರಸ್ತೆ ಬಲಭಾಗದಲ್ಲಿ ನಿಂತು ಅಲ್ಲಿ ಸಾಕಷ್ಟು ಜನಜೀವನವನ್ನು ಅಸ್ತವ್ಯಸ್ತ ಮಾಡ್ತಕ್ಕಂಥದ್ದು ಆಗ್ತಾ ಬಂದಿದೆ. ಕಳೆದ ಮಳೆಗಾಲಿನಲ್ಲೂ ಕೂಡ ತಾವೆಲ್ಲ ಪತ್ರಕರ್ತರು ಗಮನಿಸಿರ್ಬೋದು, ಅಲ್ಲಿ ಸಾಕಷ್ಟು ಹಾನಿಗೊಳಗಾದಂಥ ಪ್ರದೇಶ ಆಗಿತ್ತು. ಅದೇ ರೀತಿ ಈಗ ಮಳೆಗಾಲ ಪ್ರಾರಂಭವಾಗಿದೆ. ಈಗೂ ಕೂಡ ಒಂದೇ ಒಂದು ಮಳೆಗೆ ಆ ಪ್ರದೇಶ ಅತ್ಯಂತ ಒಂದು ಹಾನಿಗೆ ಒಳಗಾದಂಥ ಪ್ರದೇಶವಾಗಿದೆ. ಇದು ಪ್ರತಿ ಮಳೆಗಾಲಿನಲ್ಲೂ ರಿಪೀಟ್ ಆಗ್ತಾ ಬಂದಿರೋದ್ರಿಂದ ಜಿಲ್ಲಾಡಳಿತವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅದಕ್ಕೊಂದು ಯಾವುದೇ ಸೂಕ್ತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ವೈಫಲ್ಯ ಅಂತೇಳಿ ಕಿಸಿಂದ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈಗೇನು ಇವತ್ತಿನ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಯಾವ ಕಾರಣಕ್ಕಾಗಿ ಅಲ್ಲಿ ಹಾನಿಗೊಳಗಾಗ್ತಾ ಇದೆ, ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಜನರಿಗೆ ಆಗ್ತಕ್ಕಂಥ ತೊಂದರೆಗಳೇನು, ಅದಕ್ಕೆ ಕಾರಣ ಏನು ಮತ್ತು ಪರಿಹಾರವನ್ನು ಕೂಡ ನಾವು ಅದಕ್ಕೆ ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ಸೂಚಿಸಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತೊಮ್ಮೆ ಅದಕ್ಕೊಂದು ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ಒಂದು ವೇಳೆ ಯಾವ ಪಾಲನೆ ಆಗದೇ ಇದ್ದಲ್ಲಿ ಮುಂದೆ ಶಾಶ್ವತವಾದಂತಹ ವ್ಯವಸ್ಥೆ ಕಲ್ಪಿಸುವವರಿಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕೆನ್ನತಕ್ಕಂತಹ ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮದ ಮಿತ್ರರು ಮಾಡಲಿ ಅಂತಕ್ಕಂಥ ಒಂದು ನನ್ನ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಒಂದು ಕೋಟೆಗೋಡಿದೆ. ಆದಿಲ್ಶಾಹಿ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಅದಕ್ಕೊಂದು ರಾಜಕಾಲುವೆ ಅಂತಕ್ಕಂಥದ್ದು ಒಂದು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಮುಂಚಿತನೂ ಇತ್ತು, ಇತ್ತೀಚಿನ ದಿನಗಳಲ್ಲಿ ಕೂಡ ಇತ್ತು. 2009ರಲ್ಲಿ ಒಂದು ಪ್ರವಾಹ ಬಂದಾಗ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು. ಅದಕ್ಕೆ ವಿಶೇಷವಾಗಿ ಈ ಹಿಂದೆ ವಿಜಯಪುರ ನಗರಸಭೆ ಇದ್ದಾಗ ಏನು ಆಯುಕ್ತರಾದಂತಹ ಜೈನ್ ಸಾಹೇಬರಿದ್ರು, ಅಶೋಕ್ ಜೈನ್, ಅವರನ್ನು ಕರೆಸಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಅಂದಿನ ಜಿಲ್ಲಾಡಳಿತ ಮಾಡಿತ್ತು. ದುರ್ದೈವಶಾತ್ 15 ವರ್ಷಗಳ ಆದರೂ ಕೂಡ ಆ ಒಂದು ವ್ಯವಸ್ಥೆ ಇನ್ನೂ ಪೂರ್ಣವಾಗಿ ಆಗದೇ ಇರುವುದು ವಿಜಯಪುರ ನಗರದ ಜನರ ಒಂದು ದುರ್ದೈವ.
ಇವತ್ತು ಏನು ರಾಮನಗರದಿಂದ ವಲ್ಲಭಭಾಯಿ ಸರ್ಕಲ್ ಕಣ್ಣನ್ ನಗರವರೆಗೆ ನೀರು ನಿಂದಿರ್ತಾ ಇದೆ. ಅದು ಪ್ರಮುಖವಾಗಿ ಕಾರಣ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮುಂಚೆನೂ ಮಳೆಗಾಲ ಆದಾಗ ಗ್ರಾವಿಟೇಷನಲ್ಲಿ ಬಂದಂಥ ನೀರು ಏನು ಬೇಗಂ ತಲಾಬ್ ಎತ್ತರದ ಪ್ರದೇಶದಿಂದ ಹಿಡ್ಕೊಂಡು ರಾಮನಗರ ಬಂದು ಅಲ್ಲೊಂದು ಕ್ಯಾತನ್ ಗದ್ದೆ ಅಂತದ ಅದರ ನೀರು ಈ ಶಿವಾನ್ ಪಾಟೀಲ್ ಸಾಹೇಬ್ರ MLA ಅವ್ರ ಮನೆಯಿಂದ ಬಂದಿರತಕ್ಕಂಥ ನೀರು ಕೆಳ ಹಂತದ ಇಲ್ಲಿ ರಾಮನಗರ ಕಣ್ಣನ್ ನಗರ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಬರ್ತಾ ಇತ್ತು. ಆ ನೀರು ಗ್ರಾವಿಟೇಷನಲ್ಲಿ ಹರಿದು ಕೋಟೆಗೋಡೆಗೆ ಹೋಗ್ತಿತ್ತು. ಕೋಟೆಗೋಡೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಜಲಾವೃತ ಆಗ್ತಕ್ಕಂಥ ಸನ್ನಿವೇಶ ಇತ್ತು. ಆದ್ರೆ ಇತ್ತೀಚೆಗೆ ಒಂದು ರಾಮನಗರದಿಂದ ಹಿಡ್ಕೊಂಡು ಕಣ್ಣನ್ ನಗರ್ ವಿಶ್ವೇಶ್ವರ ವೃತ್ತವರೆಗೆ ಒಂದು 2.5 ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆ PWDದವರು ಒಂದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನೇನು ಒಂದು ರಾಮನಗರ ಕಣ್ಣನ್ ನಗರದಲ್ಲಿ ಅವ್ಯವಸ್ಥೆ ಇದಕ್ಕೆ ಸಂಪೂರ್ಣವಾಗಿ ಕಾರಣ ಅಂದ್ರೆ ಈ PWDಯಿಂದ ಏನು ರಸ್ತೆ ನಿರ್ಮಾಣವಾಗಿದೆ, ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವುದೇ ಇವತ್ತಿನ ಅಲ್ಲಿ ನೀರು ನಿಂದಿರತಕ್ಕಂಥ ಜನಜೀವನ ಅಸ್ತವ್ಯಸ್ತಕ್ಕೆ ಕಾರಣವಾಗಿದೆ. ಈ 2.5 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿದಾರ ಆ ಏನು PWD ಇಲಾಖೆ ಅಧಿಕಾರಿಗಳು ಎಷ್ಟು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂದ್ರೆ ವಲ್ಲಭಭಾಯಿ ಸರ್ಕಲ್ ಬಿದ್ನೂರ್ ಪೆಟ್ರೋಲ್ ಪಂಪ್ ಅಂತ ಹಿಡ್ಕೊಂಡು ಕಣ್ಣನ್ ನಗರ್ ರಾಮನಗರ್ ವಿಶ್ವೇಶ್ವರ ನಗರ್ವರೆಗೆ ಒಂದೇ ಒಂದು ರೋಡ್ ಪಾಸ್ ಮಾಡತಕ್ಕಂತಹ ಗಟರ್ ನಿರ್ಮಾಣ ಮಾಡಿಲ್ಲ, ಅಂಡರ್ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಲ್ಲ. ರಸ್ತೆ ಮುಂಚೆ ಇದ್ದಂಥ ರಸ್ತೆಯನ್ನ 2 ರಿಂದ 2.5 ಅಡಿಯಷ್ಟು ಹೈಟ್ ಮಾಡಿದಾರ. ಆದರೆ ಎಲ್ಲಿ ನೀರು ಪಾಸ್ ಮಾಡತಕ್ಕಂಥ ವ್ಯವಸ್ಥೆನೇ ಒದಗಿಸಿಕೊಟ್ಟಿಲ್ಲ. ಒಂದು 2.5 ಕಿಲೋಮೀಟರ್ ಉದ್ದದ ರಸ್ತೆಗೆ ಅಕ್ಕಪಕ್ಕ ಡ್ರೈನೇಜ್ ಮಾಡಬೇಕು, ನೀರು ಪಾಸ್ ಮಾಡಲಿಕ್ಕೆ ಅಂಡರ್ವೇ ಕೊಡಬೇಕು ಅಂತಕ್ಕಂಥದ್ದು ಮಾಸ್ಟರ್ ಸರ್ಕ್ಯುಲರ್ಗಳು ಸಾಕಷ್ಟಿದ್ರೂ ಕೂಡ ಯಾವುದೇ ಒಂದು ಸರ್ಕಾರಿ ಆದೇಶಗಳನ್ನಾಗಲಿ ವೈಜ್ಞಾನಿಕ ಪದ್ಧತಿಗಳನ್ನಾಗಲಿ ಯಾವುದನ್ನು ಅಳವಡಿಸಿಕೊಳ್ಳದೆ ಕೇವಲ ಭ್ರಷ್ಟಾಚಾರದಿಂದ PWD ಅಧಿಕಾರಿಗಳು ಗುತ್ತಿಗೆದಾರರು ಶಾಮೀಲಾಗಿ ಕೇವಲ ಭ್ರಷ್ಟಾಚಾರದ ಒಂದು ಉಪಯೋಗಕ್ಕಾಗಿ ಆ ರಸ್ತೆಯನ್ನು ನಿರ್ಮಾಣ ಮಾಡಿರುವುದು ಇವತ್ತಿನ ಆ ವ್ಯವಸ್ಥೆಗೆ ಮೂಲ ಕಾರಣವಾಗಿರುತ್ತದೆ. ಈಗಾಗಲೇ ನಾನು ಅಲ್ಲಿ ರಸ್ತೆ ರೋಕೋ ಮಾಡಿದಾಗ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ಗೆ ಎಲ್ಲ ಮಾಧ್ಯಮದ ಮಿತ್ರರು ಬಂದಿದ್ರಿ. ನಾವು ಕಳೆದ ವರ್ಷ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಡುವ ಸದುದ್ದೇಶದಿಂದ ವಲ್ಲಭಭಾಯಿ ಸರ್ಕಲ್ನಲ್ಲಿ ಒಂದು ರಸ್ತಾ ರೋಕೋ ಮಾಡಿ ಅವತ್ತಿನ ಮಹಾನಗರ ಪಾಲಿಕೆಗೆ ಮುಂಬರುವ ಮಳೆಗಾಲಿಗೆ ಒಂದು ಮಳೆಗಾಲಕ್ಕಾಗಿ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ದುರ್ದೈವಶಾತ್ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಅದಕ್ಕೆ ಸ್ಪಂದಿಸದೇ ಇರುವುದರಿಂದ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಳೆಯಾಗಿ ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ನೀರು ನಿಂತು ಬಹಳಷ್ಟು ಜನಜೀವನ ಅಸ್ತವಾಯಿತು. ಯಾಕಂದ್ರೆ ಬೇಸಿಕ್ಲಿ ಆ ಒಂದು ಭಾಗದಲ್ಲಿ ಸಮಾಜದ ಅತ್ಯಂತ ದುಡಿಯುವ ವರ್ಗ ಅಂದ್ರೆ ಬಡತನದ ರೇಖೆಗಳಿಂದ ಕೆಳಗಿರ್ತಕ್ಕಂಥ ದುಡಿಯುವ ವರ್ಗ ಆ ಭಾಗದಲ್ಲಿ ಇರುವುದರಿಂದ ಅವರ ದೈನಂದಿನ ಜೀವನ ಅಸ್ತವ್ಯಸ್ತ ಆಯಿತು. ಏನು ರಾತ್ರೋರಾತ್ರಿ ಮಳೆ ಆಯಿತು, ಅವ್ರ ಮನೆಯಲ್ಲಿರ್ತಕ್ಕಂಥ ದಿನಸಿ ವಸ್ತುಗಳಾಗಿರ್ಬೋದು, ಮತ್ತೊಂದು ದೈನಂದಿನ ವ್ಯವಸ್ಥೆಗೆ ಬೇಕಾಗದಂಥ ಬಹಳಷ್ಟು ವಸ್ತುಗಳು ಮಳೆ ನೀರಿಗೆ ಕೊಚ್ಚಿ ಹೋಗಿ ಅಸ್ತವ್ಯಸ್ತ ಆಯಿತು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ಮೇಲ್ನೋಟಕ್ಕೆ ಅಧಿಕಾರಿಗಳ ಲೋಪದೋಷ ಕಂಡು ಬಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಒಂದು ಇಮಿಡಿಯೇಟ್ ಡ್ರೈನ್ ನಿರ್ಮಾಣ ಮಾಡಲಿಕ್ಕೆ ಲೋಕೋಪಯೋಗಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆಗೆ ಹೇಳಿದ್ರು. ದುರ್ದೈವಪ್ಪ ಅಂದ್ರೆ ಅಲ್ಲಿ ಒಂದು ನಮ್ಮ ಬಿದ್ನೂರ್ ಪೆಟ್ರೋಲ್ ಪಂಪ್ ದಾಟಾನ ಪ್ರೈಮ್ ಸ್ಕೂಲ್ಗಿಂತ ಮುಂಚೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ದುರ್ದೈವಕ್ಕೆ ಅದರ ಡ್ರೈನ್ ಒಯ್ದು ಕೋಟೆಗೋಡಿ ಕೂಡಿಸ್ತಕ್ಕಂಥ ಕೆಲಸವನ್ನ ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೆ ಮಾಡಿಲ್ಲ. ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮಹಾನಗರ ಪಾಲಿಕೆಗೆ ಹೇಳಿದ್ರು ಕೂಡ ಮಹಾನಗರ ಪಾಲಿಕೆಯ ಅಭಿಯಂತರಗಳು ಯಾರೂ ಇದರ ಬಗ್ಗೆ ಎಚ್ಚರ ತೆಗೆದುಕೊಳ್ಳದೇ ಇರುವುದರಿಂದ ಕಾಮಗಾರಿ ಅಪೂರ್ಣ ಮಾಡಿರುವುದರಿಂದ ಇವತ್ತಿನ ಮಳೆಗಾಲಕ್ಕೆ ಮತ್ತೆ ಆ ಭಾಗ ಜಲಾವೃತಗೊಂಡು ಸಾಕಷ್ಟು ಜನಜೀವನವನ್ನು ಅಸ್ತವ್ಯಸ್ತ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ
ಏನು ಆ ಬ್ರಿಡ್ಜ್ ಮತ್ತು ಡ್ರೈನ್ ನಿರ್ಮಾಣ ಮಾಡತಕ್ಕಂತಹ ಬೇಜವಾಬ್ದಾರಿಯನ್ನು ತೋರಿಸಿರ್ತಕ್ಕಂತಹ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಜೂನಿಯರ್ ಇಂಜಿನಿಯರನ್ನು ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಡಲು ಬಯಸುತ್ತೇನೆ. ಯಾಕಂದ್ರೆ ಈ ಅಧಿಕಾರಿಗಳಿಗೆ ಎಲ್ಲಿ ಒಂದು ಅಕೌಂಟಬಿಲಿಟಿ ಇಲ್ಲ. ಇವತ್ತು ಒಂದು ಹೊಸ ರಸ್ತೆ ನಿರ್ಮಾಣ ಮಾಡ್ತಾರ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗ್ತೈತಿ. ಆ ರಸ್ತೆ ನಾಳೆ ಏನಾದರೂ ಹಾಳಾಯ್ತು, ಆ ರಸ್ತೆಯಿಂದ ಜನಜೀವನ ನಷ್ಟ ಆದ್ರೆ ಯಾವುದೂ ಅಕೌಂಟಬಿಲಿಟಿ ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ ಕೂಡಲೇ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತೀನಿ. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ, ಜಿಲ್ಲಾಡಳಿತ ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದರೆ, ಈಗಾಗಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಆಗಿರಬಹುದು ಮತ್ತು SHRC ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾನವ ಹಕ್ಕುಗಳ ಏನು ಒಂದು ಆಯೋಗ ಇದೆ, ಅದರಲ್ಲಿ ಪ್ರಕರಣವನ್ನು ದಾಖಲು ಮಾಡುವುದರ ಮುಖಾಂತರ ಸಾರ್ವಜನಿಕ ಹಿತಾಸಕ್ತಿಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಆಗಿರ್ತಕ್ಕಂಥ ಹಾನಿ ಮತ್ತು ಪ್ರತಿ ಸಲ ಈ ಮಳೆಗಾಲ ಬಂದಾಗೊಮ್ಮೆ ಅಲ್ಲಿಯ ಜನ ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ರಾತ್ರಿ ಮಲಗಬೇಕೋ ಬೇಡ ಅಂತಕ್ಕಂಥ ದ್ವಂದ್ವಿನಲ್ಲಿ ತಮ್ಮ ಬದುಕನ್ನು ಕಳೆಯುತ್ತಿರುವುದರಿಂದ ಒಂದು ಶಾಶ್ವತ ಪರಿಹಾರವನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಮಾಡಬೇಕು ಅಂತ ಆಗ್ರಹವನ್ನು ಕೂಡ ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀನಿ. ಈಗಾಗಲೇ 9ನೇ ತಾರೀಕು ಮಳೆ ಆದ ದಿವಸನೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳ ಸಭೆಯನ್ನು ಮಾಡಿ 1 ಕೋಟಿ ರೂಪಾಯಿಯನ್ನು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ 1 ಕೋಟಿ ರೂಪಾಯಿಗಳನ್ನು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕಿದೆ, ನಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ಆದರೆ ಆ 1 ಕೋಟಿ ರೂಪಾಯಿದಿಂದ ತಾತ್ಕಾಲಿಕ ವ್ಯವಸ್ಥೆ ಆಗಬಹುದು ಹೊರತು ಇದಕ್ಕೆ ಶಾಶ್ವತ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಏನು ರಾಮನಗರದ ಎತ್ತರದ ಪ್ರದೇಶ ಇದೆ, ಕಣ್ಣನ್ ನಗರ ಇದೆ, ಅಲ್ಲಿ ಪ್ರೈಮ್ ಸ್ಕೂಲ್ ಅಂತೇಳಿ ಒಂದು ಶಾಲೆ ಇದೆ, ಅದರ ಜೊತೆಗೆ ಬಿದ್ನೂರು ಪೆಟ್ರೋಲ್ ಪಂಪ್ ಅಂತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಇರ್ತಕ್ಕಂಥ ಕಟ್ಟ ಕಡೆಯ ಪಾಯಿಂಟ್ ಏನಿದೆ, ಈ ಇಡೀ 2.5 ಕಿಲೋಮೀಟರ್ ರಸ್ತೆಗೆ ಅಟ್ಲೀಸ್ಟ್ 3 ಕಡೆ ಆದರೂ ಒಂದು ಅಂಡರ್ ಬ್ರಿಡ್ಜ್ ಮಾಡಿ, ಅಂದ್ರೆ ನೀರು ಹೋಗ್ಲಿಕ್ಕೆ ರಸ್ತೆ ಕೆಳಗಡೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಎಡಗಡೆ ಮತ್ತು ಬಲಗಡೆ ನೀರು ಕೋಟೆಗೋಡೆಗೆ ಹೋಗ್ಲಿಕ್ಕೆ ಒಂದು ಶಾಶ್ವತ ಡ್ರೈನ್ ಅನ್ನು ಮಾಡಬೇಕು ಅಂತ ಆಗ್ರಹವನ್ನು ತಮ್ಮ ಮುಖಾಂತರ ಮಾಡ್ಲಿಕ್ಕೆ ಬಯಸ್ತೀನಿ. ಒಂದು ವೇಳೆ ಈ ಏನು ಪರಿಹಾರ ಕಾಮಗಾರಿಗಳು ಈ ಒಂದು 15 ದಿವಸದಲ್ಲಿ ಆಗದೇ ಇದ್ರ, ಇವತ್ತು ಆಗಸ್ಟ್ 14 ಸೆಪ್ಟೆಂಬರ್ 1ರವರೆಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಮಾಧ್ಯಮದ ಮುಖಾಂತರ ಒಂದು ಗಡುವನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಒಂದು ವೇಳೆ ಸೆಪ್ಟೆಂಬರ್ 1ರೊಳಗಾಗಿ ಈ ಏನು 3-4 ಕಡೆ ನೀರು ಪಾಸ್ ಮಾಡ್ತಕ್ಕಂಥದ್ದು ಮತ್ತು ಪಾಸ್ ಆಗಿರ್ತಕ್ಕಂಥ ನೀರನ್ನು ಕೋಟೆಗೋಡೆ ರಾಜಕಾಲುವೆಗೆ ಕೂಡಿಸ್ತಕ್ಕಂಥ ಕೆಲಸವನ್ನು ಒಂದು ವೇಳೆ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡದೇ ಇದ್ರೆ, ರಾಮನಗರ್ ಬಸ್ ಸ್ಟಾಪ್ನಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ಒಂದು ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಡ ಹೇರುವ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಇದು ಮಾಡೋರಿಗೆ ಆವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ BV ಪಾಟೀಲ್ ಅಂತ ಇದ್ರಿ, ಆಮೇಲೆ ರಾಜು ಮುಜುಮ್ದಾರ್ ಅಂತೇಳಿ AW ಇದ್ರು. ಅವ್ರಿಗೆ ನಾವು ಹೇಳಿದ್ವಿ, ನೀವು ರೋಡ್ ಹೈಟ್ ಮಾಡ್ಕೊಳಕತ್ತೀರಿ, ಮೊದಲ ಗ್ರಾವಿಟೇಷನಲ್ಲಿ ನೀರು ಹರಿದೋಗಿತ್ತು, ಈಗ ನೀರು ಹೈಟ್ ಮಾಡಿದ್ರಿ ಅಂದ್ರೆ ಬ್ರಿಡ್ಜ್ ಕೊಡಲೇಬೇಕು, ಮತ್ತು ನಿಮ್ಮ ಡಿಸೈನ್ನೇ ಬ್ರಿಡ್ಜ್ ಇಲ್ಲ ಅಂದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಈಗಾಗಲೇ ನಾವು ಕೆಲಸ ಮಾಡಾಕತ್ತೀವಿ, ನಾವು ರೋಡ್ ಅಷ್ಟೇ ಮಾಡೋದು ನಮ್ಮ ಜವಾಬ್ದಾರಿ, ಡ್ರೈನ್ ಮುನ್ಸಿಪಾಲಿಟಿ ಜವಾಬ್ದಾರಿ ಅಂತಕ್ಕಂಥದ್ದು ಜವಾಬ್ದಾರಿ ಉತ್ತರ ಕೊಟ್ಟರು. ಬಹುಶಃ ತಮ್ಮ ಗಮನದಾಗ ಇನ್ನೊಂದು ವಿಷಯ ತರಿಸಬೇಕಂದ್ರೆ, ನಾವು ಹೋದವ್ರು ಜೂನ್ಯಾಗೆ ರೀ, ಸೆಪ್ಟೆಂಬರ್ನಾಗ ಮಳೆ ಬಂದು ಹಾನಿ ಆಗೈತೆ ರೀ, ಜೂನ್ ಒಳಗೆ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಅಲ್ಲಿ ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಅಲ್ಲಿ ರಸ್ತಾ ರೋಕೋ ಮಾಡಿ ಜಿಲ್ಲಾಡಳಿತ ಗಮನ ಸೆಳೆದಿದ್ದೀವಿ. ಇದ್ರ ಸಲುವಾಗಿ ಅವಾಗ ಇನ್ನೂ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಪ್ರತಿ ಸಲ ನೀವು ಇದ್ರ ಬಗ್ಗೆ ಸಾಕಾಗ
ಬಹಳಷ್ಟು ಸಲ ಉಸ್ತುವಾರಿ ಸಚಿವರ ಜೊತೆ ನೀವು ಚರ್ಚೆನೂ ಮಾಡಿದ್ದೀರಿ, ಇದು ವಿಡಿಯೋಸ್ ಕೂಡ ವೈರಲ್ ಆಗಿದೆ, ನೋಡಿದ್ದೀರಿ. ಇದು ಪ್ರತಿ ಸಲ ನೀ ಹೇಳು ನಾ ಕೇಳು, ಇದಕ್ಕೆ ಇಂಪ್ಯಾಕ್ಟ್ ಯಾವಾಗ ಆಗ್ತದೆ ಅನ್ನೋದು ಏನಾದ್ರು ನಿಮಗೆ ಅನಿಸ್ತಾ ಇದೆಯಾ? ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ಬೇಕು. ಇವತ್ತು ತಾವು ಗಮನಿಸಿರ್ಬೋದು, ಬಿಜಾಪುರದಾಗ ಏನು ಸಮಸ್ಯೆಗಳಾಗತ್ತಲ್ಲ, ಒಂದು ಸ್ಟೇಷನ್ ರೋಡಿನ ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಸೋಲಾಪುರ ರಸ್ತೆ ಏನದಲ್ಲ SP ಆಫೀಸಿಂದ ಹಿಡ್ಕೊಂಡು ಸೋಲಾಪುರ ಬೈಪಾಸ್ವರೆಗೆ ರಸ್ತೆ ಇರ್ಬೋದು, ಬಿದ್ನೂರು ಪಂಪ್ನಿಂದ ಹಿಡ್ಕೊಂಡು ವಿಶ್ವೇಶ್ವರ ಸರ್ಕಲ್ವರೆಗೆ ರೋಡ್ ಅದಾವಲ್ಲ, ಈ ರೋಡ್ಗಳು ಬೇಸಿಕ್ಲಿ PWD ಕಸ್ಟಡಿ ಒಳಗಿದ್ದು ಇಷ್ಟು ದಿವಸ. ಈ ರಸ್ತೆಗಳ ನಿರ್ಮಾಣ PWD ದವ್ರು ಮಾಡಿದ್ರು. ಈ PWD ಅಧಿಕಾರಿಗಳೇನು ಅವಾಗಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW, ಅವರ ಬೇಜವಾಬ್ದಾರಿ, ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಬಿಜಾಪುರದ ನಗರದ ಜನತೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವು ಯಾವ ಮಹಾನಗರ ಪಾಲಿಕೆ ವ್ಯವಸ್ಥೆ ಅಲ್ಲ. ರಸ್ತೆ ನಿರ್ಮಾಣ ಅವ್ರು ಮಾಡ್ತಾರ, ಡ್ರೈನ್ ಇವ್ರು ಮಾಡಲಿ ಅನ್ನೋ ಒಂದು ಅವ್ರವ್ರೊಳಗೆ ಒಂದು ಒಡಂಬಡಿಕೆ ಐತಿ. ಇದು ಅನ್ಅಫಿಷಿಯಲಿ ಆ ಒಂದು ಅವ್ರವ್ರೊಳಗೆ ಪರಸ್ಪರ ಏನೋ ವೈರುಧ್ಯದ, ಅದಕ್ಕೆ ಜನ ಇವತ್ತು ಹೈರಾಣಾಗತ್ತಾರೆ. ಇದು ಮಳೆ ನಿನ್ನೆ ಆಗಲಿ ಮೊನ್ನೆ 5 ವರ್ಷ 10 ವರ್ಷದಿಂದ ಆಗಾಕತ್ತೈತಿ. 5 ವರ್ಷದ ಬಿಜೆಪಿ ಸರ್ಕಾರ ಇತ್ತು, ಇದೇ ಬಸವನಗೌಡ ಯತ್ನಾಳ ಶಾಸಕ ಇದ್ರು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರೇ ಶಾಸಕ ಅಂದ್ರೆ ಈ ನಗರಕ್ಕೆ ಶಾಸಕರದಾರ. ಇದೆಲ್ಲ ಆಗುವಳಿ ಅವ್ರ ಜವಾಬ್ದಾರಿ ಆಗ್ಬೇಕು. ನೀವೆಲ್ಲ ಜಿಲ್ಲಾಡಳಿತ ಮುನ್ಸಿಪಾಲಿಟಿ ಮಾಡಿ ಅಂತ ಹೇಳಿ ಅವ್ರ ಮೇಲೆ ಹಾಕ್ಬಿಟ್ರೆ ಶಾಸಕರ ಜವಾಬ್ದಾರಿ ಏನು? ಸರ್, ಒಂದ್ ಮಾತನ್ನ ತಾವು ಬಹಳ ಕರೆಕ್ಟ್ ಆಗಿ ಕೇಳಿದ್ರಿ. ಶಾಸಕರು ಈ ಭಾಗದಲ್ಲಿರ್ತಕ್ಕಂಥ ಜನರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸುವುದಿಲ್ಲ ಅನ್ನೋತಕ್ಕಂಥದ್ದು ತಮ್ಮ ಮುಖಾಂತರ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಯಾವ ಈ ಪ್ರದೇಶ ಇದೆ ಏನು ಸರ್ದಾರ್ ವಲ್ಲಭಭಾಯಿ ಸರ್ಕಲ್ ಅಂತ ಹಿಡ್ಕೊಂಡು ರಾಮನಗರವರೆಗೆ ಒಂದು ಮೈನಾರಿಟಿ ಪೀಪಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ನಮ್ಮಂತವರು ರಾಜಕೀಯವಾಗಿ ಅವರು ವೈರತ್ವವನ್ನು ಸಾಧಿಸ್ತಾ ಇರೋದ್ರಿಂದ ಒಂದು ರಾಜಕೀಯ ವೈಷಮ್ಯ, ಒಂದು ಮೈನಾರಿಟಿ ಮಂದಿ ಮ್ಯಾಗ ಅವರು ಇರ್ತಕ್ಕಂಥ ದ್ವೇಷ ರಾಜಕಾರಣಕ್ಕೆ ಇವತ್ತು ಆ ಭಾಗದಲ್ಲಿ ಕೆಲಸ ಆಗದೇ ಇರೋದ್ರಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ. ಶಾಸಕರಿಗೆ ಮನವಿ ಮಾಡೋದು ಒಂದೇ, ನಮ್ಮ ಕೆಲಸ ಆಗದೇ ಇರೋದು ಒಂದೇ. ಇದು ಬಹಳ ಸ್ಪಷ್ಟತೆಯನ್ನು ಹೇಳ್ತೀನಿ ನಾನು, ಮತ್ತು ಬದ್ಧತೆಯನ್ನು ಹೇಳ್ತೀನಿ. ನಾವು ಶಾಸಕರಿಗೆ ಮನವಿನೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಮತ್ತು ರಾಜಕೀಯವಾಗಿ ಅವರೊಂದಿಗೆ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ನಾವೆಲ್ಲ ಇರೋದ್ರಿಂದ ಆ ಭಾಗವನ್ನು ಅವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಅಲ್ಪಸಂಖ್ಯಾತರ ಜಾಗದಾಗೆ ಕಾಂಕ್ರೀಟ್ ರೋಡ್ ಮಾಡಿಸ್ಯಾರಲ್ಲ, ಇದನ್ನ ಅವ್ರಿಗೆ ಪ್ರಶ್ನೆ ತಾವು ಮಾಡ್ರಿ. ನಿನ್ನೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಬಹುಶಃ 2-3 ಜನ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 2-3 ಜನ ಅಲ್ಪಸಂಖ್ಯಾತ ಸದಸ್ಯರೇ ಮತ ಹಾಕೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಮೇಯರ್ ಸ್ಥಾನ ಅನುಭವಿಸಿದೆ. ದುರ್ದೈವ ಅಂದ್ರೆ ಆ ಮಹಾನಗರ ಪಾಲಿಕೆ ಅಧಿಕಾರಕ್ಕೆ ಮೈನಾರಿಟಿ ಜನ ಬೇಕು, ಅಲ್ಪಸಂಖ್ಯಾತರು ಬೇಕು, ಅಭಿವೃದ್ಧಿಗೆ ಮೈನಾರಿಟಿ ಬೇಕಾಗಿಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ದುರ್ದೈವ. ಪ್ರಶ್ನೆ ಕೇಳಿದಾಗ ಇದು ಬಿಜೆಪಿ ಯಾರ ಜಯ ಕೇಳಿದ್ರೆ ಇದು ಹಿಂದೂಗಳ ಜಯ ಅಂತ ಹೇಳಿದ್ರು. ಆದ್ರೆ ಅದು ಹಿಂದೂಗಳ ಜಯ ಸಾಧಿಸಕ್ಕೆ ಇಬ್ರು ಅಲ್ಪಸಂಖ್ಯಾತರೇ ಅವ್ರು ಬೇಕಾಗಿತ್ತು. ಸರ್, ನಾವು ಆಳರ್ಸರಿ ಆದಿಲ್ಶಾಹಿ ರೀ, ನಮ್ಮ ಆಳರ್ಸರಿ ಆದಿಲ್ಶಾಹಿ, ನಾವು ಆದಿಲ್ಶಾಹಿ ಭೂಮಿಯಲ್ಲೇ ಇದ್ದೀವಿ. ಇಲ್ಲಿ ಮೈನಾರಿಟಿ ಮೆಜಾರಿಟಿ ಇಲ್ಲ. ಈಗ ಅವ್ರು ತಮ್ಮ ರಾಜಕೀಯಕ್ಕಾಗಿ ಮಾಡ್ತಾರ, ಅದರಲ್ಲೇನಿಲ್ಲ, ಅವರು ಹಂಗೆ ಅದ, ನಿಮಗೂ ಗೊತ್ತಿದ್ದಿದೆ ಅದ. ಈಗ ಅವ್ರ ಕಡೆ ಹೋದ್ರು ಅದು ಕೆಲಸ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತದ ಮ್ಯಾಗ ಒತ್ತಡ ಮಾಡ್ಲಿಕ್ಕೆ. ಸರ್, ಆ ಭಾಗಕ್ಕೆ 3 ಜನ ವಾರ್ಡ್ ಕಾರ್ಪೊರೇಟರ್ ಬರ್ತಾರೆ. ಒಂದು ಗಿರೀಶ್ ಬಿರಾದರ್ ಅಂತ ಹೊಸಬ್ರು, ಪ್ರೇಮಾನಂದ್ ಬಿರಾದರ್ ಅವರು ಮತ್ತು ರಜಾಕ್ ಹೊರ್ತಿ ಅವರು. ಏನದು ಫಂಡ್ ಅನ್ನೋದು ಹೆಂಗದ ಸರ್, ಅದು 2.5 ಕಿಲೋಮೀಟರ್ ರಸ್ತೆ ಅದ, ಅದು PWD ಇಂದ ನಿರ್ಮಾಣ ಆಗಿದೆ. PWD ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಂಡರ್ದಾಗೆ ಬರುತ್ತೆ. ಯಾಕೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಬಿಡ್ಬೇಕು ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಗೋಬೇಕು. ಡಿಸೈನ್ ಮಾಡಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಅವರು. ಇವರು ಕಾರ್ಪೊರೇಷನ್ ದಲ್ಲಿ ಅದಕ್ಕೆ ಏನೋ ವ್ಯಾಪ್ತಿ ಬರದೇ ಇರೋದ್ರಿಂದ ಆ ರಸ್ತೆ ಅವೈಜ್ಞಾನಿಕವಾಗಿ ಆಗಿದೆ. ಅಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಅನಧಿಕೃತ ಲೇಔಟ್ಗಳು ನಿರ್ಮಾಣ, ಮನೆಗಳ ನಿರ್ಮಾಣ ಆಗಿದೆ. ಹೌದು, ಅದ್ರ ತಿಂಗಳು ಒತ್ತಡ ಆಗಿ ನೀರು ನಿಲ್ಲಿಕ್ಕೆ ಆಗ್ತಾ ಇದ್ದಲ್ಲಿ ಈ ಕಡೆ ಬಂದಿದೆ.